ನೀನು ಹೋಗು ಬೇಗ. ಎಲ್ಲರಿಗೂ ನಮಸ್ಕಾರ. ಅನನ್ಯ ಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತುಂಬ ದಿನಗಳಾಯಿತು ವಿಡಿಯೋ ಮಾಡಿ. ಸೊ ಹಂಗಾಗಿ ಯುಗಾದಿ ಹಬ್ಬದ ಬ್ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ನಿಮ್ಮ ಜೊತೆಗೆ ಬಂದಿದ್ದೀನಿ. ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬ ತುಂಬ ವಿಶೇಷವಾಗಿ ಮಾಡ್ತೀವಿ. ಯಾವ ರೀತಿ ಏನು ಅಂತ ಮುಂದೆ ತಿಳಿತಾ ಹೋಗೋಣ. ಅದಕ್ಕಿಂತ ಮುಂಚೆ ಏನು ಮಾಡಬೇಕಂದ್ರೆ, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಲ್ವ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಫುಲ್ ವಾಚ್ ಮಾಡಿ. ಎಲ್ಲರ ಮನೆಯಲ್ಲೂ ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟು ಮಿಸ್ ಇಲ್ದಲೇ ಮಾಡೇ ಮಾಡ್ತಾರೆ. ನಿಂಗಲ್ದೆ ಇನ್ಯಾರಿಗ್ಲ ಮಗ, ಒಬ್ಬಟ್ಟು ಅಂದ್ರೆ ಜೀವನೇ ಬಿಟ್ಬಿಡ್ತಾನೆ. ನಿನಗೆ ಶಾನೆ ಆಸೆ ಅಂತಲೇ ಮಾಡಿಟ್ಟಿರೋದು. ಇನ್ನು ಕಂದ ನಿಂಗು ಆಗ್ಲೇ ಮಗ, ಆಮೇಲೆ ನಂಗೆ ಆಯ್ತು. ಒಬ್ಬಟ್ಟು ಮಾಡೋದಂತೂ ತುಂಬಾ ಕಷ್ಟ ಅಂತ ನಾವೆಲ್ಲ ಅಂದ್ಕೊಂಡಿರ್ತೀವಿ. ಆದರೆ ಅದ್ರ ಪ್ರೋಸೆಸ್ ಕಷ್ಟ ಆಗ್ಬೋದು, ರುಚಿ ಮಾತ್ರ ಸೂಪರ್ ಆಗಿರುತ್ತೆ. ನಾನಿಲ್ಲಿ 3/4 kg ಕಡಲೆಬೇಳೆಗೆ 1 kg ಬೆಲ್ಲನ ತೊಗೊಂಡಿದ್ದೀನಿ. ಹಾಗೆ ದಪ್ಪವಾಗಿರೋ 2 ತೆಂಗಿನ ತುರಿನ ತೊಗೊಂಡಿದ್ದೀನಿ. ಮೊದಲನೇದಾಗಿ ಕಡಲೆಬೇಳೆನ 1 ವಿಷಲ್ ಬರ್ಸ್ಕೊತಾ ಇದ್ದೀನಿ. 3/4 kg ಕಡಲೆಬೇಳೆನ ತೊಗೊಂಡಿದ್ದೀನಿ. ಇಲ್ಲಿ 1 kg ಉಂಡೆ ಬೆಲ್ಲನ ತೊಗೊಂಡಿದ್ದೀನಿ. ಹಾಗೆ 2 ದಪ್ಪ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಇದಿಷ್ಟು ಇದ್ದರೆ ಒಬ್ಬಟ್ಟಿಗೆ ಕಣ್ಕಕ್ಕೆ ರೆಡಿ ಆಗುತ್ತೆ. ಬೆಲ್ಲನೆಲ್ಲ ಚೆನ್ನಾಗಿ ಜಜ್ಕೊತಾ ಇದ್ದೀನಿ, ಯಾಕಂದರೆ ಉರಿಬೇಕಾದ್ರೆ ಸ್ವಲ್ಪ ಗಟ್ಟಿ ಇದ್ದರೆ ಬೇಗ ಇದಾಗಲಿ ಅಂತ, ಕರಗಲಿ ಅನ್ನೋದಕ್ಕೋಸ್ಕರ. ಬೆಲ್ಲನೆಲ್ಲ ಚೆನ್ನಾಗಿ ಚೆಚ್ಚಾದ ನಂತರ ನಾನು ಏಲಕ್ಕಿನೂ ಕೂಡ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೇಳೆನೂ ಕೂಡ ಬೆಂದಾಗಿದೆ. ಬೇಳೆನ ಬಸ್ಕೊತಾ ಇದ್ದೀನಿ. ಬಸ್ಕೊಂಡಾದ ನಂತರ ಒಂದು ಸ್ವಲ್ಪನೂ ನೀರು ಇಲ್ದಲೇ ಇರೋಂಗೆ ನಾನು ಉರಿಯೋದಕ್ಕೆ ತೆಂಗಿನಕಾಯಿ, ಬೆಲ್ಲ ಹಾಗೂ ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊತೀನಿ. ಇದಿಷ್ಟನ್ನು ಚೆನ್ನಾಗಿ ಹುರಿದಾದ ನಂತರ ಈ ರೀತಿ ಚೆನ್ನಾಗಿ ಹುರಿದು ಮಾಡೋದ್ರಿಂದ ಒಬ್ಬಟ್ಟಿನ ಹೂರಣ ಎಷ್ಟು ದಿನ ಆದರೂ ಕೂಡ ಕೆಡೋದಿಲ್ಲ, ಸ್ವಲ್ಪನೂ ನೀರಿನ ಅಂಶ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಚೆನ್ನಾಗೆಲ್ಲ ಹುರಿದಾದ ನಂತರ ಸ್ವಲ್ಪ ಹೊತ್ತು ಆರಕ್ಕೆ ಬಿಡೋಣ. ಆರಾದ ನಂತರ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡೆ. ಕೆಲವೊಬ್ಬರು ಮುಂಚೆನೆಲ್ಲ ನಾವು ಒಳ್ಕಲ್ಲಲ್ಲೂ ಕೂಡ ರುಬ್ತಾಯಿದ್ವಿ. ಸೊ ಒಳ್ಕಲ್ಲಲ್ಲಿ ತುಂಬ ಟೈಮ್ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ಈ ಸತಿ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ರುಬ್ಕೊಂಡ್ವಿ. ಇದಾದ ನಂತರ ನಾನು ಮೈದಾ ಹಿಟ್ಟು ಕಲಸೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಚಿರೋಟಿ ರವೆನ ಅರ್ಧ kg ತೊಗೊಂಡಿದ್ದೀನಿ. ಮೈದಾ ಹಿಟ್ಟನ್ನು 3/4 kg ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಮೈದಾ ಹಿಟ್ಟು ಪ್ಲಸ್ ಚಿರೋಟಿ ರವೆ ಹಾಕಿ ಸೇರಿಸಿ ಕಲಸೋದ್ರಿಂದ ಮೈದಾ ಕಣಕ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ ಕಲರ್ಗೋಸ್ಕರ, ಬೇಕಂದರೆ ಆಪ್ಷನಲ್ ಹಾಕ್ಕೊಳ್ಬೋದು. ಇದನ್ನೆಲ್ಲ ಹಾಕಿ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಹಾಕ್ಕೊತೀವಿ ನಾವು. ಅದಾದ ನಂತರ ನೀರನ್ನು ಹಾಕ್ಕೊಂಡು ಸ್ವಲ್ಪನೇ ಚೆನ್ನಾಗಿ ನಾದಬೇಕಾಗತ್ತೆ. ಮೈದಾ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಇದೆಲ್ಲ ಆದ ನಂತರ ಚೆನ್ನಾಗಿ ಕಲಸಾದ ನಂತರ ಎಣ್ಣೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಈ ಕಣಕ, ಯಾಕಂದರೆ ಎಳ್ದಾಗ ಚೆನ್ನಾಗಿ ಸ್ಮೂತಾಗಿ ಬರಬೇಕಲ್ವ. ಸೊ ಹಂಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕಲಸಿಡಬೇಕಾಗತ್ತೆ. ಒಬ್ಬಟ್ಟು ಮಾಡಿರೋ ವಿಡಿಯೋ ಇಲ್ಲ, ಸೊ ಸಾರಿ. ನಂತರ ನಾವು ನೆಕ್ಸ್ಟ್ ಪೂಜೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಯುಗಾದಿ ನಮ್ಮೆಲ್ಲ ಹಿಂದೂಗಳಿಗಂತೂ ತುಂಬಾ ವಿಶೇಷ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಹೊಸ ವರ್ಷದ ಆರಂಭ, ಹೊಸ ಚಿಗುರಿನ ಆರಂಭ, ಹಾಗೆ ಹೊಸ ಸಂವತ್ಸರದ ಆರಂಭ ಅಂತಲೂ ಕೂಡ ಹೇಳ್ತಾರೆ. ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬನ ನಾವು ಹಿರಿಯರಿಗೆ ಪೂಜೆ ಮಾಡೋ ಮೂಲಕ ಆಚರಿಸ್ತೀವಿ. ಒಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಆಚರಿಸ್ತಾರೆ. ಆದರೆ ನಮ್ಮ ಮನೆಯಲ್ಲಿ ನಾವು ಈ ರೀತಿ ಆಚರಿಸ್ತೀವಿ. ಹಾಗೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಆಚರಿಸ್ತಾರೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಾವು ಯುಗಾದಿ ಹಬ್ಬದಲ್ಲಿ ಎಂತಕ್ಕೆ ಎಣ್ಣೆ ಸ್ನಾನ ಮಾಡಬೇಕು ಅಂತ ಅಂದರೆ, ಈ ಬಿಸಿಗೆ ನಮ್ಮ ಮೈ ಚರ್ಮ ಎಲ್ಲ ತುಂಬ ಡ್ರೈ ಆಗಿರುತ್ತೆ. ಸೊ ಹಂಗಾಗಿ ಎಣ್ಣೆ ಹಚ್ಚಿ ಸ್ನಾನ ಮಾಡೋದ್ರಿಂದ ಸ್ಕಿನ್ ಸ್ವಲ್ಪ ಸಾಫ್ಟ್ ಆಗುತ್ತೆ. ನಮ್ಮ ಹಿರಿಯರು ಅಷ್ಟಿಲ್ದಲೇ ಯಾವ ನಂಬಿಕೆಯನ್ನು ಕೂಡ ಆಚರಿಸ್ತಾ ಇರಲಿಲ್ಲ. ಯಾಕಂತಂದರೆ ನಾವು ಇವಾಗೆಲ್ಲ ಮೂಢನಂಬಿಕೆ ಅದು ಇದು ಅಂತ ಹೇಳ್ತೀವಿ. ಬಟ್ ಹಿಂದಿನ ಕಾಲದಿಂದ ನಡ್ಕೊಂಬಂದಿರೋ ಪದ್ಧತಿಯನ್ನು ಅನುಸರಿಸೋದು ತುಂಬಾ ಒಳ್ಳೆಯದು ಅನಿಸುತ್ತೆ. ಎಣ್ಣೆ ಸ್ನಾನ ಆಗಿರ್ಬೋದು, ಬೇವು ಬೆಲ್ಲ ತಿನ್ನೋದಾಗಿರ್ಬೋದು, ಎಲ್ಲನೂ ನಮ್ಮೊಳ್ಳೋದಕ್ಕೆ ಅಂತಲೇ ಆಚರಿಸ್ತಾಯಿದ್ರು. ಪ್ರತಿ ಹಬ್ಬಗಳಲ್ಲೂ ಒಂದೊಂದು ಸಿಹಿ ತಿಂಡಿಗಳನ್ನ ಮಾಡ್ತಾಯಿದ್ದು ತುಂಬಾ ವಿಶೇಷ ಅಂತಲೇ ಹೇಳ್ಬೋದು. ಈಗ ಯುಗಾದಿ ಹಬ್ಬದಲ್ಲಿ ಒಬ್ಬಟ್ಟು, ಕಾಳುಗೊಜ್ಜು, ಹಾಗೆ ಸಂಕ್ರಾಂತಿನಲ್ಲಿ ಎಳ್ಳು ಬೆಲ್ಲ, ಈ ರೀತಿ ಯಾವ ಹಬ್ಬಗಳಲ್ಲಿ ಯಾವ ತಿಂಡಿಗಳನ್ನ ತಿನ್ನಬೇಕು ಅಂತ ಅವರು ಮೊದಲೇ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ನಾವು ಆ ಕ್ರಮಗಳನ್ನ ಅನುಸರಿಸ್ಕೊಂಡು ಹೋಗಬೇಕು ಅಷ್ಟೇ. ಅಷ್ಟೇ ಅಲ್ಲದೆ ನಾವು ಈಗಿನ ಕಾಲದಲ್ಲಂತೂ ಬೇಡದಲ್ಲೇ ಇರೋದನ್ನೆಲ್ಲ ತಿಂದು ನಮ್ಮ ಆರೋಗ್ಯನ ಕೆಡಿಸ್ಕೊತಾ ಇದ್ದೀವಿ. ಸೊ ಹಿರಿಯರ ಪದ್ಧತಿಗಳನ್ನ ಆಚರಿಸಿ ಅನುಸರಿಸಿ ಎಲ್ಲನೂ ಕೂಡ ಆರೋಗ್ಯವಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು, ಕಮೆಂಟು, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ಹಬ್ಬದ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋದಲ್ಲಿ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನನಗೂ ಕೂಡ ಗೊತ್ತಾಗುತ್ತೆ ಮುಂದೆ ಯಾವ ರೀತಿ ನಾನು ವಿಡಿಯೋನ ಮಾಡಬೇಕು ಅನ್ನೋದು.
ನಿಮ್ಮೆಲ್ಲರ ಸಪೋರ್ಟು ಯಾವಾಗಲೂ ನನ್ನ ಮೇಲೆ ಇದೇ ರೀತಿ ಇರಲಿ ಅಂತ ನಾನು ಸದಾ ಕೇಳ್ಕೊತೀನಿ. ಥ್ಯಾಂಕ್ ಯು.